ಟ್ರೆಂಡ್ ಪಾಡ್ ಐ ಪ್ರಪಂಚಕ್ಕೆ ಸ್ವಾಗತ. ನಮಸ್ಕಾರ. ಇಂದು ನಾವು ಆ, ಬಹುತೇಕ ಎಲ್ಲರಿಗೂ ಬಹಳ ಇಷ್ಟವಾದ ಒಂದು ಸಿಹಿ ತಿಂಡಿ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ನಮಸ್ಕಾರ. ಹೌದು, ಯಾವ ಸಿಹಿ ತಿಂಡಿ ಅದು? ಅದೇ ಮೈಸೂರು ಪಾಕ್. ಇತ್ತೀಚೆಗೆ ಅದರ ಹೆಸರಿನ ಸುತ್ತ ಒಂದು ಸಣ್ಣ ವಿವಾದ ಎದ್ದಿದೆ ಅಲ್ವಾ? ಹೌದು, ಕೇಳಿ ಬಂತು. ಏನಿದು ವಿವಾದ? ಇದರ ಅಸಲಿ ಕಥೆ ಏನು? ಇದರ ಮೂಲ ಎಲ್ಲಿ? ಬನ್ನಿ ಇದನ್ನೆಲ್ಲ ಸ್ವಲ್ಪ ವಿವರವಾಗಿ ನೋಡೋಣ. ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮೊದಲನೇ ಅಂಶ ಅಂದ್ರೆ ಈ ಹೆಸರಿನಲ್ಲಿದೆಯಲ್ಲ ಪಾಕ ಅಂತ. ಹೌದು. ಆ ಶಬ್ದಕ್ಕೂ ನಮ್ಮ ಪಕ್ಕದ ದೇಶಕ್ಕೂ ಪಾಕಿಸ್ತಾನಕ್ಕೂ ಏನು ಸಂಬಂಧ ಇಲ್ವಂತೆ. ಖಂಡಿತ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಹಾಗಾದ್ರೆ ಇದರ ನಿಜವಾದ ಅರ್ಥ ಏನು ಪಾಕ್ ಅಂದ್ರೆ? ಹೌದು ನೋಡಿ, ಇಲ್ಲಿರೋ ಪಾಕ್ ಇದೆಯಲ್ಲ, ಇದು ಅಪ್ಪಟ ಕನ್ನಡ ಪದ. ಪಾಕ ಅನ್ನೋ ಪದದಿಂದ ಬಂದಿರೋದು. ಪಾಕ. ಹೌದು. ಪಾಕ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಅಡಿಗೆ ಮಾಡುವ ವಿಧಾನ, ಆ ಪ್ರಕ್ರಿಯೆ. ಅಥವಾ ಸಾಮಾನ್ಯವಾಗಿ ಸಕ್ಕರೆ ಪಾಕ ಅಂತ ಹೇಳ್ತೀವಲ್ಲ. ಹಾ, ಸಕ್ಕರೆ ಪಾಕ. ಸಕ್ಕರೆಯನ್ನು ನೀರಲ್ಲಿ ಹಾಕಿ ಕುದಿಸಿ ಅದನ್ನ ಗಟ್ಟಿ ಮಾಡುವ ಒಂದು ಹದ ಇದೆಯಲ್ಲ, ಅದೇ ಪಾಕ, ಅದೇ ಪಾಕಪದ. ಕಾಲಕ್ರಮೇಣ ಪಾಕ್ ಅಂತ ಆಗಿರಬಹುದು ಅಷ್ಟೇ. ಓ, ಅಂದ್ರೆ ಒಂದು ಸಣ್ಣ ಭಾಷಾ ಬದಲಾವಣೆ, ಉಚ್ಚಾರಣೆಯಲ್ಲಿ ಆದ ವ್ಯತ್ಯಾಸ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಯ್ತಾ? ಇದು ನಿಜಕ್ಕೂ ಕುತೂಹಲಕಾರಿ ವಿಷಯ. ಹೌದು ಹೌದು. ಹಾಗಾದ್ರೆ ಈ ಸಿಹಿ ತಿಂಡಿ ಹುಟ್ಟಿದ್ದು ಹೇಗೆ? ಇದರ ಇತಿಹಾಸ ಏನು? ಇದರ ಕಥೆ ಶುರುವಾಗೋದು ಸುಮಾರು 100 ವರ್ಷಗಳ ಹಿಂದೆ ಅನ್ಕೋಬಹುದು. 100 ವರ್ಷಗಳ ಹಿಂದೆ? ಹೌದು, ಮೈಸೂರು ಸಂಸ್ಥಾನದಲ್ಲಿ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಳ್ತಾ ಇದ್ರು. ಓಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. ಅವರು ನಿಮ್ಗೆ ಗೊತ್ತಲ್ಲ, ಬಹಳ ದೂರದೃಷ್ಟಿ ಇದ್ದ ರಾಜರು. ಜೊತೆಗೆ ಅವರಿಗೆ ತಿಂಡಿ ತಿನಿಸುಗಳ ಬಗ್ಗೆನೂ ಬಹಳ ಆಸಕ್ತಿ ಇತ್ತು. ಒಂಥರ ಫುಡಿ ಅಂತಾರಲ್ಲ, ಹಾಗೆ. ಹೌದಾ? ಅಂದ್ರೆ ಅರಮನೆಯ ಅಡುಗೆ ಮನೆಯಲ್ಲಿ ಇದರ ಸೃಷ್ಟಿ ಆಯ್ತಾ? ಖಂಡಿತವಾಗಿಯೂ. ಅರಮನೆಯಲ್ಲಿ ಒಬ್ಬರು ಮುಖ್ಯ ಅಡುಗೆ ಭಟ್ಟರು ಇದ್ರು. ಅವರ ಹೆಸರು ಕಾಕಾಸುರ ಮಾದಪ್ಪ ಅಂತ. ಕಾಕಾಸುರ ಮಾದಪ್ಪ. ಅದೇನೋ ಆಕಸ್ಮಿಕವಾಗಿ ಈ ಒಂದು ಹೊಸ ರೀತಿಯ ಸಿಹಿ ತಯಾರಾಗಿ ಹೋಯಿತು. ಓಹೋ, ಹಾಗೆ ಆಕಸ್ಮಿಕವಾಗಿ ಹುಟ್ಕೊಂಡಿದ್ದು. ಸರಿ, ರಾಜರಿಗೆ ಇದರ ರುಚಿ ಹಿಡಿಸಿತೆ? ಹೌದು, ಮಹಾರಾಜರಿಗೆ ಇದು ತಿಂದ ತಕ್ಷಣ ಆಹಾ, ಏನು ಅದ್ಭುತವಾಗಿದೆ ಅಂತ ಬಹಳ ಇಷ್ಟವಾಯ್ತಂತೆ. ತಕ್ಷಣ ಇಷ್ಟ ಆಯ್ತಾ? ಹೌದು, ತಕ್ಷಣ ಮಾದಪ್ಪನವ್ರನ್ನ ಕರೆದು ಕೇಳಿದ್ರು, ಏನಿದು, ಇದರ ಹೆಸರೇನು ಅಂತ. ಓಕೆ. ಆದ್ರೆ ಮಾದಪ್ಪನವ್ರಿಗೆ ಅದು ಹೊಸದಾಗಿ ಮಾಡಿದ್ದಲ್ವಾ, ಅದಕ್ಕೆ ಏನ್ ಹೆಸರು ಹೇಳೋದು ಅಂತ ಗೊತ್ತಾಗ್ಲಿಲ್ಲ. ಅವ್ರು ಸುಮ್ಮನೆ ನಿಂತಿದ್ರು. ಸರಿ. ಆಗ ಮಹಾರಾಜರೇ ತಮ್ಮ ಸಂಸ್ಥಾನದ ರಾಜಧಾನಿ ಮೈಸೂರಲ್ವಾ, ಅದರ ಹೆಸರನ್ನೇ ಇದಕ್ಕಿಡೋಣ ಅಂತ ಮೈಸೂರು ಪಾಕ ಅಂತ ನಾಮಕರಣ ಮಾಡಿದ್ರು. ವಾವ್, ಆ ಕ್ಷಣದಲ್ಲೇ ರಾಜರೇ ಹೆಸರು ಕೊಟ್ಟಿದ್ದು ಮೈಸೂರು ಪಾಕ ಅಂತ. ಹೌದು. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ, ಆ ಮೂಲ ಪಾಕವಿಧಾನ ಕಂಡುಹಿಡಿದ್ರಲ್ಲ ಮಾದಪ್ಪನವರು, ಅವರ ಕುಟುಂಬದವರು ಇವತ್ತಿಗೂ ಮೈಸೂರಿನಲ್ಲಿ ಸಿಹಿ ಅಂಗಡಿ ನಡೆಸ್ತಿದ್ದಾರೆ ಅಂತ ಸಂಗತಿ. ಅವರ ಪರಂಪರೆ ಮುಂದುವರೆದಿದೆ. ಈಗಿನ ವಿವಾದದ ಬಗ್ಗೆ ಮಾತಾಡ್ಬೇಕಾದ್ರೆ ಅವರ ಮರಿ ಮೊಮ್ಮಗ ನಟರಾಜ್ ಅಂತ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ? ಈ ಸಿಹಿಯನ್ನ ಅದರ ಮೂಲ ಹೆಸರಲ್ಲೇ ಕರಿಬೇಕು, ಬೇರೆ ಯಾವುದೋ ಕಾರಣಕ್ಕೆ ಅಥವಾ ಬೇರೆ ಭಾಷೆಗೆ ಸರಿ ಹೋಗುತ್ತೆ ಅಂತ ಹೆಸರು ಬದಲಾಯಿಸೋದು ಸರಿಯಲ್ಲ ಅಂತ ಅವರ ಅಭಿಪ್ರಾಯ. ಸರಿ, ಅದು ಅವರ ನಿಲುವು. ಈಗ ನಡೀತಿರುವ ವಿವಾದದ ಬಗ್ಗೆ ಇನ್ನಷ್ಟು ಹೇಳಿ. ಯಾಕೆ ಹೀಗೆ ಕೆಲವರು ಹೆಸರು ಬದಲಾಯಿಸಬೇಕು ಅಂತ ಹೊರಟರು? ಅದೇ ನಾನಾಗ್ಲೇ ಹೇಳ್ದಾಗೆ, ಇತ್ತೀಚೆಗೆ ನಮ್ಮ ದೇಶದ ಗಡಿಯಲ್ಲಿ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ಇತ್ತಲ್ಲ. ಹೌದು, ಪಹಲ್ಗಾಮ್ ದಾಳಿ, ಆ ತರಹದ ಘಟನೆಗಳು. ಹೌದು, ಆ ಘಟನೆಗಳ ನಂತರ ಕೆಲವು ಕಡೆ ಒಂಥರ ರಾಷ್ಟ್ರೀಯತೆಯ ಭಾವನೆ ಸ್ವಲ್ಪ ಹೆಚ್ಚಾಯಿತು ಅನ್ಬೋದು. ಅದರ ಪರಿಣಾಮವಾಗಿ ಜೈಪುರದಲ್ಲಿ ಕೆಲವು ಸಿಹಿ ಅಂಗಡಿ ಮಾಲೀಕರು. ಜೈಪುರದಲ್ಲಿ? ಹೌದು. ವರದಿಗಳ ಪ್ರಕಾರ ಅಲ್ಲಿನ ಕೆಲವರು ಈ ಪಾಕ್ ಅನ್ನೋ ಶಬ್ದ ಇದೆಯಲ್ಲ, ಇದು ಪಾಕಿಸ್ತಾನವನ್ನ ನೆನಪಿಸುತ್ತೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡು. ಅಯ್ಯೋ. ಹೌದು, ಹಾಗಾಗಿ ಮೈಸೂರು ಪಾಕ್ ಬದಲು ಮೈಸೂರು ಶ್ರೀ ಅಂತ ಹೆಸರು ಇಡೋಣ ಅಂತ ಹೊರಟಿದ್ದಾರೆ ಅನ್ನೋ ಸುದ್ದಿ ಬಂತು. ಇದಕ್ಕೂ ಮುಂಚೆ ಹೈದರಾಬಾದ್ನ ಕರಾಚಿ ಬೇಕರಿ ಮೇಲೂ ದಾಳಿ ಆಗಿತ್ತು, ನಿಮ್ಗೆ ನೆನ್ಪಿರ್ಬೋದು. ಹೌದು ಹೌದು. ಅಂದ್ರೆ ಆ ಹೆಸರಿನ ಮೂಲ, ಆ ಪಾಕ ಅನ್ನೋ ಶಬ್ದದ ಅರ್ಥ ಗೊತ್ತಿಲ್ಲದೆ ಕೇವಲ ಆ ಧ್ವನಿ ಹೋಲಿಕೆಯಿಂದ ಈ ಗೊಂದಲ, ಈ ಪ್ರಯತ್ನ ನಡೆದಿದೆ ಅಂತಾಯಿತು. ಖಂಡಿತವಾಗಿಯೂ ಪಾಕಕ್ಕೂ ಪಾಕಿಸ್ತಾನಕ್ಕೂ ಎಳ್ಳಷ್ಟು ಸಂಬಂಧ ಇಲ್ಲ. ಇದು ಸ್ಪಷ್ಟವಾಗಿರಬೇಕು. ಇದು ಸಂಪೂರ್ಣವಾಗಿ ಕನ್ನಡದ ಪಾಕದಿಂದ ಬಂದ ಹೆಸರು, ಅಡುಗೆ ವಿಧಾನವನ್ನ ಸೂಚಿಸುತ್ತೆ ಅಷ್ಟೇ. ಸರಿ ಸರಿ. ಅಂದ್ಹಾಗೆ ಇಷ್ಟೆಲ್ಲ ಪ್ರಸಿದ್ಧವಾದ, ಇಷ್ಟೆಲ್ಲ ಚರ್ಚೆಗೊಳಗಾದ ಈ ಸಿಹಿಯನ್ನ ಮಾಡೋದು ಹೇಗೆ? ಬಾಯಿಯಲ್ಲಿಟ್ರೆ ಕರಗಬೇಕು ಅಂತಾರಲ್ಲ, ಅದೇನಾ ಇದರ ಅಸಲಿ ಗುಟ್ಟು? ಹೌದು.
ಅದರದ್ದೇ ಒಂದು ಹದ, ಒಂದು ಕಲೆ ಅದು. ಮುಖ್ಯವಾಗಿ ಬೇಕಾಗಿರೋದು 3 ಪದಾರ್ಥಗಳು: ಕಡಲೆ ಹಿಟ್ಟು, ಸಕ್ಕರೆ ಮತ್ತೆ ಹಾ, ಬಹಳಷ್ಟು ತುಪ್ಪ. ತುಪ್ಪ ಜಾಸ್ತಿ ಬೇಕಲ್ವಾ? ಹೌದು, ತುಪ್ಪ ಉದಾರವಾಗಿ ಬಳಸಬೇಕು. ಮೊದಲು ತುಪ್ಪ ಬಿಸಿ ಮಾಡಿ ಅದರಲ್ಲಿ ಕಡಲೆ ಹಿಟ್ಟನ್ನ ಹಾಕಿ ಘಮ ಬರೋವರೆಗೆ ಚೆನ್ನಾಗಿ ಹುರಿಬೇಕು. ಆಮೇಲೆ ಸರಿಯಾದ ಹದಕ್ಕೆ ಕುದಿಸಿ ರೆಡಿ ಮಾಡಿದ ಸಕ್ಕರೆ ಪಾಕ ಇದೆಯಲ್ಲ, ಅದನ್ನ ಈ ಹುರಿದ ಹಿಟ್ಟಿಗೆ ನಿಧಾನವಾಗಿ ಸೇರಿಸುತ್ತಾ ಗಂಟಿಲ್ದ ಹಾಗೆ ಚೆನ್ನಾಗಿ ತಿರುವುತ್ತಾ ಇರಬೇಕು. ಓಕೆ, ಅದು ಮುಖ್ಯ. ಹೌದು. ಆ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿ ತುಪ್ಪ ಎಲ್ಲ ಬಿಟ್ಕೊಳ್ಳೋಕೆ ಶುರುವಾದಾಗ ಅದನ್ನ ತುಪ್ಪ ಸವರಿದ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಆರಿದ ಮೇಲೆ ನಮಗೆ ಬೇಕಾದ ಆಕಾರಕ್ಕೆ ತುಂಡು ಮಾಡ್ತಾರೆ. ಆ ಪಾಕದ ಹದ ಇದೆಯಲ್ಲ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೆಲವೊಮ್ಮೆ ಮೈಸೂರು ಪಾಕು ಕಲ್ಲಿನ ತರ ಗಟ್ಟಿಯಾಗಿ ಬಿಡುತ್ತೆ. ಹೌದು ಹೌದು, ಅನುಭವ ಇದೆ. ಅಥವಾ ಕೆಲವೊಮ್ಮೆ ತೀರಾ ಮೆತ್ತಗೆ ಹಲ್ವಾ ತರ ಆಗ್ಬಿಡುತ್ತೆ. ಸರಿಯಾದ ಹದದಲ್ಲಿ ಸರಿಯಾದ ಪ್ರಮಾಣದಲ್ಲಿ ತುಪ್ಪ ಹಾಕಿ ಮಾಡಿದ್ರೆ ಮಾತ್ರ ಅದು ಬಾಯಲ್ಲಿಟ್ಟ ತಕ್ಷಣ ಕರಗುತ್ತೆ. ಅದೇ ಅಪ್ಪಟ ಮೈಸೂರು ಪಾಕ್ನ ಲಕ್ಷಣ. ಓಹೋ, ಹಾಗಾದ್ರೆ ಒಂದು ಸಿಹಿ ತಿನಿಸಿನ ಹೆಸರು ಕೂಡ ಹೇಗೆ ಅದರ ಇತಿಹಾಸ, ಅದರ ಸಂಸ್ಕೃತಿ, ಭಾಷೆಯ ಸೂಕ್ಷ್ಮತೆಗಳು, ಅಷ್ಟೇ ಯಾಕೆ ಈಗಿನ ರಾಜಕೀಯ ವಿದ್ಯಮಾನಗಳ ಜೊತೆಗೂ ಹೇಗೆಲ್ಲ ಬೆಸೆದುಕೊಂಡಿದೆ ಅನ್ನೋದು ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ. ಖಂಡಿತವಾಗಿಯೂ ಆಹಾರ ಪದಾರ್ಥಗಳ ಹೆಸರುಗಳು ಕೇವಲ ಗುರ್ತಿಗಾಗಿ ಇರೋದಿಲ್ಲ. ಅವುಗಳ ಹಿಂದೆ ಇಂಥ ಎಷ್ಟೋ ಕಥೆಗಳು, ಸಂಪ್ರದಾಯಗಳು, ಆಮೇಲೆ ಕೆಲವೊಮ್ಮೆ ಇಂಥ ವಿವಾದಗಳು ಕೂಡ ಅಡಗಿರ್ತಾವಲ್ವಾ? ಹೌದು, ಒಂದು ಸಣ್ಣ ಶಬ್ದ ಪಾಕ ಅನ್ನೋದು ಪಾಕಾಗಿ ಅದು ಹೇಗೆ ತಪ್ಪು ತಿಳುವಳಿಕೆಗೆ ಎಡೆಮಾಡಿಕೊಡ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಹೌದು, ನಿಜ. ಈ ಚರ್ಚೆಯಿಂದ ನಮಗೆ ಒಂದು ವಿಷಯವಂತೂ ಸ್ಪಷ್ಟ ಆಯಿತು. ಯಾವುದೇ ವಿಷಯದ ಬಗ್ಗೆ ಅದರ ಹಿನ್ನೆಲೆ, ಅದರ ಮೂಲವನ್ನ ಸರಿಯಾಗಿ ತಿಳಿಯದೆ ತರಾತುರಿಯಲ್ಲಿ ಒಂದು ತೀರ್ಮಾನಕ್ಕೆ ಬರೋದು ಎಷ್ಟು ಅಪಾಯಕಾರಿ ಅಂತ. ಖಂಡಿತ. ಕೇಳುಗರು ಕೂಡ ಇದರ ಬಗ್ಗೆ ಯೋಚಿಸಬಹುದು. ಒಂದು ಆಹಾರ ಪದಾರ್ಥದ ಹೆಸರು ಅದು ಅದರ ಗುರುತಿನ ಮೇಲೆ, ಜನರ ಭಾವನೆಗಳ ಮೇಲೆ ಎಷ್ಟೊಂದು ಆಳವಾದ ಪರಿಣಾಮ ಬೀರಬಹುದು ಅಲ್ವಾ? ಹೌದು, ಬಹಳ ಮುಖ್ಯವಾದ ಪ್ರಶ್ನೆ ಅದು. ಇಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಹಾಗೆಯೇ ಈ ಚರ್ಚೆಯನ್ನು ಕೇಳಿದ ಎಲ್ಲಾ ಕೇಳುಗರಿಗೂ ನಮ್ಮ ಧನ್ಯವಾದಗಳು. ಮುಂದಿನ ಸಲ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಭೇಟಿಯಾಗೋಣ.